ಮಲಾರ್ ನ್ಯೂಸಿಗೆ ಸ್ವಾಗತ. ನಾನು MS ಮಲಾರ್. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾದಂಥ ಕುಮಾರಸ್ವಾಮಿ ಅವರು ಇತ್ತೀಚೆಗೆ NDA ಘಟಕಕ್ಕೆ ಸೇರಿಕೊಂಡದ್ದು ತಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ. ಇವರಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಬಗೆಗಿನ ಕೆಲವು ತಪ್ಪು ಮಾಹಿತಿಗಳು ಸಿಕ್ಕಿವೆ. ಇದರ ಬಗ್ಗೆ ಖ್ಯಾತ ಪತ್ರಕರ್ತರಾದಂಥ ನವೀನ್ ಸೂರಿಂಜೆಯವರು ಒಂದು ಲೇಖನವನ್ನು ಬರೆದಿರುತ್ತಾರೆ. ಈ ಒಂದು ಲೇಖನವನ್ನು ಯಥಾವತ್ತಾಗಿ ವಿಡಿಯೋ ರೂಪದಲ್ಲಿ ತಮ್ಮ ಮುಂದೆ ಇಡಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಬಗೆಗೆ ಕೆಲವರು ತಪ್ಪು ಮಾಹಿತಿ ನೀಡಿದ್ದರಿಂದ ನಾನು ಈ ಹಿಂದೆ ಅವರನ್ನು ಟೀಕಿಸಿದ್ದೆ, ಅದಕ್ಕಾಗಿ ವಿಷಾದಿಸುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ಕಾರ್ಯಕ್ರಮದಲ್ಲಿ ಹೇಳಿದ್ದು ಚರ್ಚೆಗೆ ಒಳಗಾಗಿದೆ. ವಾಸ್ತವವಾಗಿ ಈಗಲೂ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಬಗ್ಗೆ ಕುಮಾರಸ್ವಾಮಿಯವರಿಗೆ ಯಾರೂ ಸರಿಯಾದ ಮಾಹಿತಿ ನೀಡಿಲ್ಲ ಎಂಬುದು ವಿಪರ್ಯಾಸ. JDS ಪಕ್ಷವು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಜೊತೆ ಸೇರಿಕೊಂಡ ಬಳಿಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಒಲಿಸಿಕೊಳ್ಳಲು HD ಕುಮಾರಸ್ವಾಮಿಯವರು ಇನ್ನಿಲ್ಲದ ಕಸರತ್ತನ್ನು ನಡೆಸುತ್ತಿದ್ದಾರೆ. ಅದರ ಮೊದಲ ಹಂತವಾಗಿ ನಾನು ದತ್ತಮಾಲೆ ಧರಿಸಿ ದತ್ತಮಾಲಾ ಯಾತ್ರಾರ್ಥಿ ಆಗುತ್ತೇನೆ ಎಂದು ಹೇಳಿಕೆ ನೀಡಿದ್ದರು. ಈಗ RSS ಮತ್ತು BJPಯನ್ನು ಒಲಿಸಿಕೊಳ್ಳುವ ಮುಂದುವರಿದ ಭಾಗವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಶಾಲೆಯ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಭಾಗವಹಿಸಿ ಕಲ್ಲಡ್ಕ ಪ್ರಭಾಕರ್ ಭಟ್ಟರನ್ನು ಹೊಗಳಿದ್ದಲ್ಲದೆ ಈ ಹಿಂದೆ ಟೀಕಿಸಿದ್ದಕ್ಕಾಗಿ ಕ್ಷಮೆಯಾಚಿಸಿದ್ದಾರೆ. ಕೆಲವರು ನನಗೆ ಪ್ರಭಾಕರ್ ಭಟ್ಟರ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದರಿಂದ ಈ ಹಿಂದೆ ಟೀಕಿಸಿದ್ದೇ ಎಂದಿದ್ದಾರೆ. ಆದರೆ ವಾಸ್ತವವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ಟರು RSS ಮುಖಂಡರು ಎಂಬ ತಪ್ಪು ಮಾಹಿತಿಯಿಂದಲೇ HD ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟರು ಸದ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರೇ ಅಲ್ಲ. ಇಷ್ಟಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮುಖಂಡರೇ ಇರುವುದಿಲ್ಲ. ಅಲ್ಲೇನಿದ್ದರೂ ನಿಗದಿಪಡಿಸಿದ ಹುದ್ದೆ ಜವಾಬ್ದಾರಿಯಿಂದಲೇ ಕರೆಸಲ್ಪಡ್ತಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟರು 2013ರಿಂದ ಈವರೆಗೆ, ಅಂದರೆ ಕಳೆದ 10 ವರ್ಷಗಳಿಂದ RSSನ ಯಾವ ಜವಾಬ್ದಾರಿಯಲ್ಲೂ ಇಲ್ಲ. ಅವರೊಬ್ಬ ಕಳಪೆ ದರ್ಜೆಯ ಕೋಮುವಾದಿ, ಮನುಷ್ಯ ವಿರೋಧಿಯಷ್ಟೇ. ಹೆಚ್ಚೆಂದರೆ ಈಗ ಅವರು ಹಿಂದುತ್ವವಾದಿಗಳಿಗೆ ಪ್ರಮೋದ್ ಮುತಾಲಿಕ್ ಮಟ್ಟದ ನಾಯಕರಷ್ಟೇ. ಕೋಮುಗಲಭೆಗಳು, ನೈತಿಕ ಪೊಲೀಸ್ಗಿರಿ, ಗೋ ಸಾಗಾಟಗಾರರ ಮೇಲೆ ಹಲ್ಲೆ, ಪ್ರಾರ್ಥನಾ ಮಂದಿರಗಳ ಮೇಲೆ ದಾಳಿ, ಗೂಂಡಾಗಿರಿ ಮಾಡಿಸುವ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಏಸಿಗೆ ಹುಟ್ಟುವ ರೀತಿಯಲ್ಲಿ ಬೆಳೆದಿದ್ದರು. 2012ರವರೆಗೂ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ BJP ಟಿಕೆಟ್ ಸಿಗಬೇಕಾದರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಒಪ್ಪಿಗೆ ಬೇಕಾಗಿತ್ತು. 28 ಜುಲೈ 2012 ಹೋಮ್ ಸ್ಟೇಯಲ್ಲಿ ಹಿಂದೂ ಹುಡುಗಿಯರು ಮುಸ್ಲಿಂ ಹುಡುಗರು ರೇವ್ ಪಾರ್ಟಿ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಹಿಂದುತ್ವವಾದಿಗಳು ಯುವಕ ಯುವತಿಯರ ಮೇಲೆ ದಾಳಿ ನಡೆಸಿದ್ದರು. ಇದು ಭಾರತೀಯ ಸಂಸ್ಕೃತಿಯನ್ನು ಉಳಿಸಲು ರೇವ್ ಪಾರ್ಟಿಯನ್ನು ತಡೆಯಲು ನಡೆಸಿದ ದಾಳಿ ಎಂದು ಪ್ರಭಾಕರ್ ಭಟ್ಟರು ಹೇಳಿಕೊಂಡಿದ್ದರು. ಆದರೆ ಆ ಘಟನೆಯ ಪ್ರತ್ಯಕ್ಷದರ್ಶಿಯಾಗಿದ್ದ ನಾನು ಬರ್ತ್ಡೇ ಪಾರ್ಟಿ ಮೇಲೆ ನಡೆದ ನೈತಿಕ ಪೊಲೀಸ್ಗಿರಿಯಾಗಿದ್ದು ಯಾವ ರೀತಿಯ ಅಸಭ್ಯ ಕಾನೂನುಬಾಹಿರ ಪಾರ್ಟಿ ನಡೆಯುತ್ತಿರಲಿಲ್ಲ. 40ಕ್ಕೂ ಹೆಚ್ಚು ಜನರಿಂದ ಹಿಂದುತ್ವ ಸಂಘಟನೆಯವರೇ ಹುಡುಗಿಯರ ಬಟ್ಟೆಗಳನ್ನು ಎಳೆದು ವ್ಯವಸ್ಥೆ ಮಾಡಿದ್ದರು.
ಹುಡುಗ ಹುಡುಗಿಯರು ಸಭ್ಯ ರೀತಿಯಲ್ಲಿ ಬರ್ತ್ಡೇ ಆಚರಿಸುತ್ತಿದ್ದರು ಎಂದು ಸುದೀರ್ಘವಾಗಿ ಸಚಿತ್ರ ವರದಿ ಮಾಡಿದ್ದೆ. ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಕಟವಾದ ಬಳಿಕ RSS ತೀವ್ರ ಮುಖಭಂಗ ಅನುಭವಿಸಿತು. ಅದೇ ಕೋಪದಲ್ಲಿ ಆಗ RSS ದಕ್ಷಿಣ ಪ್ರಾಂತ ಕಾರ್ಯವಾಹರಾಗಿದ್ದ ಪ್ರಭಾಕರ ಭಟ್ಟರು ತನ್ನದೇ BJP ಸರ್ಕಾರದ ಪೊಲೀಸರಿಗೆ ಸೂಚನೆ ನೀಡಿ ನನ್ನ ವಿರುದ್ಧ FIR ದಾಖಲಿಸಿದರು. ಹೋಮ್ ಸ್ಟೇ ಅಟ್ಯಾಕ್ ಅನ್ನು ಸುದ್ದಿ ಮಾಡುವ ಮೂಲಕ ದೇಶಾದ್ಯಂತ ಮಂಗಳೂರಿನ ಮಾನ ಹರಾಜು ಮಾಡಿದ್ದಲ್ಲದೆ ಪ್ರತಿಭಟನೆಗಳು ನಡೆಯಲು ಸುದ್ದಿ ಕಾರಣವಾಯಿತು. ಇದು ಶಾಂತಿ ಕದಡುವಂತಾಯಿತು ಎಂಬ ಅರ್ಥ ಬರುವಂತೆ ನನ್ನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದರು. ಪ್ರಕರಣ ದಾಖಲಿಸಿ 4 ತಿಂಗಳಾದರೂ ಪೊಲೀಸರು ನನ್ನನ್ನು ಬಂಧಿಸಿರಲಿಲ್ಲ. ನಾನು ನಿರೀಕ್ಷಣಾ ಜಾಮೀನು ಪಡೆಯದೆ ಪೊಲೀಸರ ಪ್ರೆಸ್ ಮೀಟ್ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೆ ರಾಜಾರೋಷವಾಗಿ ಹೋಗುತ್ತಿದ್ದೆ. ನನ್ನ ಬಂಧನವೇ ಕಲ್ಲಡ್ಕ ಪ್ರಭಾಕರ್ ಭಟ್ಟದ್ದು ಕೊನೇ ಸಾಧನೆ. ಆ ಬಳಿಕ 2-3 ತಿಂಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ. ಅಷ್ಟರಲ್ಲಾಗಲಿ ಕರಾವಳಿ ಮತ್ತು ಮಲೆನಾಡಿನ BJPಗರು ಕಲ್ಲಡ್ಕ ಪ್ರಭಾಕರ್ ಭಟ್ಟರಿಂದ ರೋಸಿ ಹೋಗಿದ್ದರು. BJPಯಲ್ಲಿ ಪ್ರಭಾಕರ್ ಭಟ್ಟರ ವಿರುದ್ಧ ಮೊದಲ ಬಂಡಾಯ ಸಾರಿದ್ದು ಶಕುಂತಲಾ ಶೆಟ್ಟಿಯವರು. ಸಚಿವ ಸ್ಥಾನ ಆಕಾಂಕ್ಷೆಯಾಗಿದ್ದ ಶಕುಂತಲಾ ಶೆಟ್ಟಿಯವರಿಗೆ ಸ್ತ್ರೀ ವಿರೋಧಿ ಭಟ್ಟರು ಅಡ್ಡಿಯಾಗಿದ್ದರು. ಆದರೆ BJP ಕಾರ್ಯಕರ್ತರ ಬೆಂಬಲ ಶೆಟ್ಟಿಯವರಿಗಿತ್ತು. ಅನಿವಾರ್ಯವಾಗಿ ಶಕುಂತಲಾ ಶೆಟ್ಟಿಯವರಿಗೆ BJP ಸರ್ಕಾರದಲ್ಲಿ ಸ್ಥಾನಮಾನ ನೀಡಲೇಬೇಕಾಗಿತ್ತು. ಆಗ ಗೇರು ಅಭಿವೃದ್ಧಿ ನಿಗಮಕ್ಕೆ ಶಾಸಕರಾದ ಶಕುಂತಲಾ ಶೆಟ್ಟಿಯವರನ್ನು ನೇಮಿಸಲು ನಿರ್ಧರಿಸಲಾಯಿತು. ಅದನ್ನು ನಿರಾಕರಿಸಿದ ಶಕುಂತಲಾ ಶೆಟ್ಟಿಯವರು ಬೀಜ ಬಟ್ಟನೆ ಮಾರಡು ಅಂದರೆ ಗೇರು ಬೀಜ ಬಟ್ಟನೆ ಮಾರಲಿ ಎಂದರು. 2009ರಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ಟರೇ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದ ನಳಿನ್ ಕುಮಾರ್ ಕಟೀಲ್ ಅವರು 2014ರ ಲೋಕಸಭಾ ಚುನಾವಣೆ ವೇಳೆಗೆ ಪ್ರಭಾಕರ್ ಭಟ್ಟರ ವಿರೋಧಿಯಾಗಿದ್ದರು. ಆದರೆ ಪ್ರಭಾಕರ್ ಭಟ್ಟರ ಪ್ರಭಾವವನ್ನು ಮೀರಿ ಟಿಕೆಟ್ ಪಡೆದುಕೊಂಡ ನಳಿನ್ ಕುಮಾರ್ ಕಟೀಲ್ ಗೆದ್ದು ತೋರಿಸಿದ್ದರು. ನಳಿನ್ ಕುಮಾರ್ ಕಟೀಲರನ್ನು ಸೋಲಿಸಲು ಒಳಗೊಳಗೆ ಭಟ್ಟರು ಕೆಲಸ ಮಾಡಿದರೂ ಸಫಲರಾಗಲಿಲ್ಲ. ಅದು ಭಟ್ಟರ ಪತನದ ಕಾಲ. ಆ ಬಳಿಕ ಕರಾವಳಿ ಮಲೆನಾಡಿನ ಯಾವ ಶಾಸಕರು ಪ್ರಭಾಕರ್ ಭಟ್ಟರ ಹಿಡಿತದಲ್ಲಿ ಇಲ್ಲ. 2023ರ ವಿಧಾನಸಭೆ ಚುನಾವಣೆಯಲ್ಲೂ ಪ್ರಭಾಕರ್ ಭಟ್ಟರ ಶಿಷ್ಯಂದರಿಗೆ ಟಿಕೆಟ್ ನಿರಾಕರಿಸಲಾಯಿತು. ಪ್ರಭಾಕರ್ ಭಟ್ಟರ ನಿಕಟವರ್ತಿಗಳನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದ್ದು ಈವರೆಗೆ ಟಿಕೆಟ್ ನಿರಾಕರಿಸಲಾಯಿತು. ಪ್ರಭಾಕರ್ ಭಟ್ಟರ ನಿಕಟವರ್ತಿಗಳನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದ್ದು ಈವರೆಗೂ ಪಕ್ಷಕ್ಕೆ ಸೇರ್ಪಡೆಗೊಳಿಸಲಾಗಿಲ್ಲ. ಅದಕ್ಕೆ ಕಾರಣ RSSನಲ್ಲಿ ಪ್ರಭಾಕರ್ ಭಟ್ಟರಿಗೆ ಇಲ್ಲದ ಜವಾಬ್ದಾರಿ. ಈಗ RSSನಲ್ಲಿ BL ಸಂತೋಷ್ ಅವರ ಕಾಲ. BJP ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು BL ಸಂತೋಷ್ರನ್ನು ನೇಮಕ ಮಾಡಿಕೊಂಡಿದೆ. ಸದ್ಯ BJPಯನ್ನು ನಿಯಂತ್ರಿಸುವ RSS ಕಾರ್ಯವಾಹ ಮಂಡಳಿ ಪೂರ್ತಿ ಪ್ರಭಾಕರ್ ಭಟ್ಟರನ್ನು ವಿರೋಧಿಸುವ ತಂಡವಾಗಿದೆ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ಟರು RSSನಲ್ಲಿರುವ ಲಕ್ಷಾಂತರ ಸದಸ್ಯರಂತೆ ಓರ್ವ ಸಾಮಾನ್ಯ ಸದಸ್ಯ. ಕನಿಷ್ಠ ಸಂಘಟನೆ ಪ್ರಚಾರಕ ಹುದ್ದೆವಿಲ್ಲದಂಥ ಸಾಮಾನ್ಯ ಸದಸ್ಯ. ಅದು ಸಂಘದಲ್ಲಿ ನೆಗೆಟಿವ್ ಇಮೇಜ್ ಹೊಂದಿರುವ ಸದಸ್ಯ. ಇಂತಹ ಸಂದರ್ಭದಲ್ಲಿ HD ಕುಮಾರಸ್ವಾಮಿಯವರು ಕಲ್ಲಡ್ಕ ಪ್ರಭಾಕರ್ ಭಟ್ಟರನ್ನು ಹೊಗಳಿದರೆ BJPಯಿಂದ ಸಿಗುವ ಲಾಭವೂ ಸಿಗದಂತಾಗುತ್ತದೆ. ಇದು ರಾಜಕೀಯವಾಗಿ ಒಳ್ಳೆಯ ತಂತ್ರಗಾರಿಕೆ ಅಲ್ಲ. ಕಳಪೆ ದರ್ಜೆಯ ಮುಸ್ಲಿಂ ವಿರೋಧಿಯಾಗಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ಟರನ್ನು BJPಯ ರಾಜಕೀಯ ನಿರ್ಧರಿಸುವ RSS ಮುಖಂಡ ಎಂದು HD ಕುಮಾರಸ್ವಾಮಿ ನಂಬಿರುವುದೇ ಮೂರ್ಖತನ. ಇಂಥ ತಪ್ಪು ಮಾಹಿತಿಯನ್ನು HD ಕುಮಾರಸ್ವಾಮಿಗೆ ನೀಡಿದವರಾರು ಎಂಬುದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಇದಾಗಿದೆ ಖ್ಯಾತ ಪತ್ರಕರ್ತ
ನವೀನ್ ಸೂರಿಂಜೆಯವರು ಕುಮಾರಸ್ವಾಮಿಯವರಿಗೆ ಪ್ರಭಾಕರ್ ಭಟ್ ಬಗ್ಗೆ ಇರುವಂಥ ತಪ್ಪು ಮಾಹಿತಿಗಳು ಎಂಬ ವಿಷಯದಲ್ಲಿ ಬರೆದಂಥ ಲೇಖನದ ವಿಡಿಯೋ ರೂಪ. ಇಂಥ ವಿಶೇಷ ಕಾರ್ಯಕ್ರಮಗಳಿಗೆ ವೀಕ್ಷಿಸಿ ಮಲಾರ್ ನ್ಯೂಸ್. ಧನ್ಯವಾದಗಳು.